Greetings in the precious name of Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳನ್ನು ತಿಳಿಸುವನಾಗಿದ್ದೇನೆ. Welcome to this Kannada Sunday service of Benson Ministries. ಎಬೆನ್ಸನ್ ಸೇವೆಯ ಕನ್ನಡ ಒಂದು ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. For today's meditation, let us turn to Jude, verse 11. ನಾವು ಇವತ್ತಿನ ಒಂದು ಧ್ಯಾನಕ್ಕಾಗಿ ಯೂದನ ಪುಸ್ತಕ 1ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡಿಕೊಳ್ಳೋಣ. Woe to them, for they have gone in the way of Cain and have rushed out in the error of Balaam for reward and have perished in the rebellion of Korah. ಅವರ ಗತಿಯನ್ನು ಏನು ಹೇಳಲಿ, ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. Cain was anticipated as a blessing and fulfillment of God's promise. ಕಾಯಿನನಿಂದ ದೇವರು ನಿರೀಕ್ಷಿಸಿದ್ದೇನಂತ ಹೇಳಿದ್ರೆ ದೇವರ ಉದ್ದೇಶಗಳನ್ನು ಪೂರೈಸುವಂತ ಹಾಗೂ ದೇವರಿಗೆ ಮೆಚ್ಚುಗೆಯಾದವನಾಗಿ ಬಾಳಬೇಕೆಂಬುದಾಗಿ ದೇವರು ಬಯಸಿದನು. But he proved to be a great disappointment. ಆದರೆ ಆತನು ಅದನ್ನು ಮಾಡದೆ ಆತನು ನಿರಾಶೆಯನ್ನ ತಂದನು. He became a rebellious man. ಆತನು ಒಬ್ಬ ವಿರೋಧಿಸುವಂತ ವ್ಯಕ್ತಿಯಾಗಿ ಮಾರ್ಪಟ್ಟನು. He did not submit to God's design. ದೇವರ ಒಂದು ಉದ್ದೇಶಕ್ಕಾಗಿ ತನ್ನನ್ನು ಒಪ್ಪಿಸಿಕೊಡಲಿಲ್ಲ. He murdered his brother. ಆತನು ತನ್ನ ತಮ್ಮನನ್ನೇ ಕೊಂದು ಬಿಟ್ಟನು. Cain's worship was inferior to his brothers. ಆ ಒಂದು ಕಾಯಿನನ ಕಾಣಿಕೆ ಏಬೆಲನ ಕಾಣಿಕೆಗಿಂತ ಉತ್ತಮವಾಗಿರಲಿಲ್ಲ. He was defiled himself on account of his blasphemous worship and sin of murder. ಆತನು ಮೆಚ್ಚುಗೆಯಾಗದಂತ ಕಾಣಿಕೆ ಕೊಟ್ಟು ತನ್ನ ತಮ್ಮನನ್ನೇ ಕೊಂದು ದೇವ ದೂಷಣೆಗೆ ಆತನು ಒಳಪಟ್ಟನು. For his rebellion, Cain was cursed, marked, and expelled from God's presence. ಆತನು ಮಾಡಿದ ತಪ್ಪಿಗಾಗಿ ದೇವರ ಸನ್ನಿಧಿಯಿಂದ ಹೊರಡಿಸಲ್ಪಟ್ಟು ಆತನು ದೇವರ ಶಾಪಕ್ಕೆ ಒಳಗಾದನು. Balaam was another rebel against God. ಬಿಳಾಮನು ಕೂಡ ದೇವರಿಗೆ ವಿರೋಧ ಮಾಡಿದಂತ ವ್ಯಕ್ತಿಯಾಗಿದ್ದಾನೆ. He was a soothsayer hired by Balak, king of Moab, to pronounce a curse upon Israel, accepting a bribe. ಮೋವಾಬ್ ದೇಶದಲ್ಲಿ ರಾಜನಾಗಿದ್ದಂಥವನಿಗೆ ಈತನು ಶಾಸ್ತ್ರ ಹೇಳುವವನಾಗಿ ಇಸ್ರಾಯೇಲರನ್ನ ಶಪಿಸಬೇಕೆಂದು ಈತನನ್ನ ಅವರು ಕರೆತಂದರು. Many of God's people are following this method of illicit financial gain. ಅನೇಕ ಜನರು ಈ ರೀತಿಯಾಗಿ ಅನೈತಿಕವಾದಂತ ಹಣದ ಸಂಪಾದನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. This is contrary to God's will. ಇದು ದೇವರ ಚಿತ್ತಕ್ಕೆ ವಿರುದ್ಧವಾದಂತ ಕಾರ್ಯವಾಗಿರ್ತದೆ. God told Moses that he would be a spokesman for all. ದೇವರು ಮೋಶೆಗೆ ಹೇಳಿದನು, ನೀನು ನನ್ನ ಪರವಾಗಿ ಜನರಿಗೆಲ್ಲ ನೀನು ವಾಕ್ಯ ಹೇಳುವಂತವನಾಗಿರ್ಬೇಕು. If Aaron wanted to know the will of God, he was to ask Moses. ಆರೋನನಿಗೆ ದೇವರ ಚಿತ್ತ ತಿಳಿಬೇಕಾದ್ರೆ ಅವನು ಮೋಶೆಯ ಬಳಿ ಬಂದು ಅದನ್ನ ತಿಳಿದುಕೊಳ್ಳಬೇಕಾಗಿತ್ತು. Korah was a Levite. ಆ ಕೊರಹನು ಒಬ್ಬ ಲೇವಿಯನಾಗಿದ್ದನು. He was dissatisfied by the fact that only Aaron and his sons could serve as priests. ಆರೋನನು ಮತ್ತು ಅವರ ಮಕ್ಕಳು ಮಾತ್ರ ಯಾಜಕೋದ್ಯೋಗ ಮಾಡ್ತಾರೆ ಎಂಬುದಾಗಿ ಆತನು ಅಸೂಯೆ ಪಟ್ಟನು. Korah incited a rebellion among the people. ಆ ಕೊರಹನು ಜನರನ್ನ ದಂಗೆ ಎಬ್ಬಿಸಿ ಅವರಿಗೆ ವಿರುದ್ಧವಾಗಿ ಕಾರ್ಯವನ್ನ ಮಾಡ್ತಾನೆ. As a result, a large portion of Israel rejected God's choice of leadership. ದೇವರ ಒಂದು ನಾಯಕತ್ವವನ್ನು ವಿರೋಧಿಸುವಾಗೆ ಇಸ್ರೇಲರಿಗೆ ಆತನು ಪ್ರೇರೇಪಣೆಯನ್ನು ಮಾಡುತ್ತಾನೆ. God caused the ground to open and swallow these rebels. ಈ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರಿಗೆ ಭೂಮಿ ತೆಗೆದು ಅವರನ್ನು ನುಂಗಿ ಬಿಡುವಂತೆ ದೇವರು ಮಾಡಿದನು. God also sent a plague and 14,000 men died. ದೇವರು ಅವರಿಗೆ ವ್ಯಾಧಿಯನ್ನು ಕೊಟ್ಟು 14,000 ಜನರು ಅವತ್ತು ಮರಣವನ್ನು ಹೊಂದುತ್ತಾರೆ. Rejection of God's leadership is the chief of rebellions. ದೇವರ ನಾಯಕತ್ವವನ್ನು ವಿರೋಧಿಸುವಂತದ್ದು ಒಂದು ಅತಿ ದೊಡ್ಡ ಒಂದು ದೂಷಣೆಯಾಗಿದೆ. Those who reject Jesus Christ, the Lord and Savior, will be destroyed as Korah was. ಈ ದೇವರನ್ನ ನಿರಾಕರಿಸಿ ಯೇಸು ಕ್ರಿಸ್ತನನ್ನ ದೂಷಿಸುವವರಿಗೆ ಈ ಕೊರಹನು ನಾಶವಾದ ಹಾಗೆ ಅವರು ಕೂಡ ನಾಶವಾಗಿ ಬಿಡ್ತಾರೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ತಲೆಬಾಗಿ ಪ್ರಾರ್ಥನೆ. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಈ ಒಂದು ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ.
ಈ ಒಂದು ವಾಕ್ಯ ಕೇಳ್ತಿರುವಂಥ ಪ್ರತಿಯೊಬ್ಬ ಜನರಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ, ಕೊಂಡಾಡುತ್ತೇವೆ, ಆರಾಧಿಸ್ತೇವೆ. ಸ್ವಾಮಿ, ಒಬ್ಬವನ್ನು ಕೂಡ ಆಶೀರ್ವದಿಸು. ಇವತ್ತು ನಾವು ಕೇಳಿಸಿಕೊಂಡಂತೆ ಸ್ವಾಮಿ, ನಾವು ಕಾಯಿನಂತೆ ಕೋರಹನಂತೆ ನಾವು ಆಗದೆ ಸ್ವಾಮಿ, ನಾವು ನಿನಗೆ ಎದುರಿಸಿ ನಿನಗೆ ವಿರುದ್ಧವಾಗಿ ನಾವು ಮಾಡದವರಾಗುವಂತೆ ನಿನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರೇ, ನಿನ್ನ ವಾಕ್ಯವೇ ಸತ್ಯವು, ನೀನು ಸತ್ಯವಾಗಿದ್ದಿ, ನಿನ್ನನ್ನು ಹಿಂಬಾಲಿಸಿ ನಡೆಯುವಂತೆ ನಮ್ಮನ್ನು ಕರೆದಿದ್ದಿ. ನಿನ್ನ ಚಿತ್ತವನ್ನು ಅರಿತು ಅದನ್ನೇ ಮಾಡುವಂತೆ ಸಹಾಯ ಕೊಡು. ನಿನ್ನ ನಾಯಕತ್ವದಲ್ಲಿ ನಿನ್ನನ್ನೇ ಒಡೆಯನಾಗಿ ರಕ್ಷಕನಾಗಿ ಅಂಗೀಕರಿಸಿಕೊಂಡಂಥ ನಾವು ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಚಿತ್ತವನ್ನು ಪೂರೈಸುವಂತೆ ನಾವು ಆಶೀರ್ವದಿಸಲ್ಪಟ್ಟು ಅನೇಕರಿಗೆ ಆಶೀರ್ವಾದವಾಗಿ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಕಷ್ಟ ಕೊರತೆಗಳಿಂದ ಬಿಡುಗಡೆ ಕೊಡು. ವಿಮೋಚಕನಾದ ನೀನು ವಿಮೋಚನೆಯನ್ನು ಕೊಡು. ಸಮಾಧಾನಕರ್ತನಾದ ಸಮಾಧಾನ ಕೊಡು. ನೀನು ನಮ್ಮ ಹೃದಯದಲ್ಲಿ ರಾಜನಂತಿದ್ದು ಸಮಾಧಾನವನ್ನು ಕೊಟ್ಟು ಸಂತೋಷ ಸಮಾಧಾನದಲ್ಲಿ ನಡೆಸಿಕೊಡು. ಮಾತ್ರವಲ್ಲದೆ ಸ್ವಾಮಿ, ಈ ಒಂದು ಕಡೆಯ ಕಾಲದಲ್ಲಿ ನಮ್ಮ ಜೀವಿತಗಳು ನಿನಗೆ ಮೆಚ್ಚುಗೆಯಾಗಿರಲಿ. ನಿನ್ನ ರಾಜ್ಯವನ್ನು ಕಟ್ಟುವುದರಲ್ಲಿ ನಾವೆಲ್ಲರೂ ಭಾಗಿಗಳಾಗುವಂತೆ ಹಾಗೂ ಸ್ವಾಮಿ, ನಾವು ಸ್ವರ್ಗದಲ್ಲಿ ಸೇರಿ ನಿನಗೆ ಮಹಿಪಡಿಸುವ ರೀತಿಯಲ್ಲಿ ಒಳ್ಳೆ ಜೀವಕರವಾದ ನಿರೀಕ್ಷೆಯನ್ನು ನಮ್ಗೆ ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ಒಂದು ಎಬೆನ್ಸನ್ ಮಿನಿಸ್ಟ್ರಿನ ಆಶೀರ್ವದಿಸು. ಇದರೆಲ್ಲ ಕೇಳಿಸ್ಕೊಳ್ತಿರುವಂಥ ಪ್ರೇಕ್ಷಕರನ್ನು ಕೂಡ ನೀನು ಆಶೀರ್ವದಿಸಿ, ಇದ್ರ ಮುಖಾಂತರವಾಗಿ ಸ್ವಾಮಿ ಆಶೀರ್ವದಿಸಲ್ಪಟ್ಟು ನಾವು ನಂಬಿಕೆಯಲ್ಲಿ ಆತ್ಮಿಕತೆಯಲ್ಲಿ ಬೆಳೆದು ನಿನಗೆ ಮೆಚ್ಚುಗೆ ಉಳ್ಳವರಾಗಿ ಬಾಳುವಂತೆ ನೀನು ಸಹಾಯಿಸಬೇಕಾಗಿ ಈ ಪ್ರಾರ್ಥನೆ ಸ್ತೋತ್ರಗಳನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.